ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಕರ್ವಾಲೋ ಕಾದಂಬರಿಯ ಓದು ಭಾಗ 21 ಆಲಿಸಿದ್ದೀರಿ. ಮುಂದಿನ ಓದು ನಿಮಗಾಗಿ. ನಾರ್ವೆ ಮಲೆನಾಡಿನ ನಡುವಿನ ಊರಾದರೂ ಕೂಡ ಸಮುದ್ರ ಮಟ್ಟದಿಂದ ಬಹಳ ಎತ್ತರದಲ್ಲಿ ಇದ್ದಿದ್ದರಿಂದಲೋ ಏನೋ ಅಲ್ಲಿನ ವನಸಿರಿ ವಿಚಿತ್ರ ಸ್ವರೂಪದಾಗಿತ್ತು. ಕಾಡು ದಟ್ಟವಾಗಿದ್ದರೂ ನಿರಂತರವಾಗಿ ಇರುತ್ತಿರಲಿಲ್ಲ. ಕಾಡು ಮುಗಿದ ನಂತರ ಇದ್ದಕ್ಕಿದ್ದಂತೆ ಸಣ್ಣ ಈಚಲು ಪೊದೆಗಳ ಬಯಲು ಆರಂಭವಾಗಿ ಬಿಡುತ್ತಿತ್ತು. ಈ ಈಚಲು ಬಯಲುಗಳ ನಡುವೆ 10 ಎಕರೆ ದಟ್ಟವಾದ ಕಾಡು ಆರಂಭವಾಗಿ ಬಿಡುತ್ತಿತ್ತು. ನಾವು ಅನ್ವೇಷಿಸಬೇಕಾಗಿದ್ದ ಕಾಡು ನಾರ್ವೆಯಿಂದ ತುಂಬ ದೂರದಲ್ಲಿ ಪಶ್ಚಿಮ ಘಟ್ಟಗಳ ಅಂಚಿನಲ್ಲಿ ಹಬ್ಬಿರುವ ಮಹಾರಣ್ಯವಾಗಿತ್ತು. ಸಮೀಪದ ಸಣ್ಣ ಪುಟ್ಟ ಕಾಡುಗಳನ್ನೆಲ್ಲ ಕರ್ವಾಲೋ ಸಾಹೇಬರೊಂದಿಗೆ ಮಂದಣ್ಣ ಆಗಲೇ ನೋಡಿದ್ದರಿಂದ ಕರ್ವಾಲೋ ಮಹಾರಣ್ಯದತ್ತ ಹೋಗೋಣವೆಂದು ಉತ್ಸಾಹ ವ್ಯಕ್ತಪಡಿಸಿದರು. ಮಂದಣ್ಣ ಆ ಅರಣ್ಯದತ್ತ ಹೋಗಬೇಕಾದರೆ ಒಂದು ಅತ್ಯಂತ ವಿಸ್ತಾರವಾದ ಈಚಲು ಬಯಲನ್ನು ದಾಟಬೇಕಾಗುತ್ತದೆಂದು, ಏನಾದರೂ ತರುವುದನ್ನು ಮರೆತಿದ್ದರೆ 1 ದಿನ ತಡವಾದರೂ ಚಿಂತೆ ಇಲ್ಲ, ಈಗಲೇ ತಂದುಕೊಳ್ಳುವುದು ಒಳ್ಳೆಯದೆಂದು ಅಭಿಪ್ರಾಯ ವ್ಯಕ್ತಪಡಿಸಿದ. ನನಗೆ ಬೇಸರ ಬಂದಿತ್ತು. ಹೋಗೋ ಬರೀ ಇದರಲ್ಲೇ ಕಾಲ ಹೋಯ್ತು. ಸರ್ರನೆ ಹೋಗಿ ಅದೇನು ಪ್ರಾಣಿ ನೀನು ನೋಡಿದೆಯೋ ಕಂಡು ಹಿಡಿದು ತರೋಣ ಎಂದಿದ್ದರೆ ನಿನ್ನ ಹರಿಕತೆ ಮುಗಿಯೋ ಹಾಗೇ ಕಾಣ್ತಿಲ್ಲ ಎಂದೆ. ಸರೀಂದ್ರಪ್ಪ, ಯಾಕೆಂದ್ರೆ ಆ ಈಚಲು ಬಯಲು ಭಾರಿ ದೊಡ್ಡದು, ಅದಕ್ಕೆ ಹೇಳಿದೆ ಅಷ್ಟೇ. ಆಚೆ ದಾಟಿದ ಮೇಲೆ ಮತ್ತೆ ಹಿಂದಕ್ಕೆ ಬರೋದಂದ್ರೆ ತುಂಬಾ ಕಷ್ಟ ಎಂದು ಹೇಳಿದ. ಮಾರನೇ ದಿನ ಬೆಳಿಗ್ಗೆ ಇನ್ನು ಕತ್ತಲಿರಬೇಕಾದರೆ ಎತ್ತಿನ ಗಾಡಿ ಕಟ್ಟಿಸಿಕೊಂಡು ಹೊರಟೆವು. ಕರಿಯಪ್ಪ ಗಾಡಿ ಹೊಡೆಯುತ್ತಿದ್ದ. ನಾವು ಆದಷ್ಟು ದೂರ ನಡೆದುಕೊಂಡೇ ಬರ್ತೀವಿ ಎಂದು ಹೇಳಿ ಗಾಡಿಯ ಗಡಬಡ ಶಬ್ದದ ನಡುವೆಯೇ ಮಾತನಾಡುತ್ತಾ ನಡೆದು ಹೊರಟೆವು. ಹಳ್ಳವೊಂದನ್ನು ದಾಟಿದೆವು. ಕರಿಯಪ್ಪ ಎತ್ತುಗಳಿಗೆ ನೀರು ಕುಡಿಸಿದ. ಅನಂತರ ಒಂದು ಗದ್ದೆ ಕೋಗನ್ನು ಕೆಸರಿನ ಮಯವಾದ ದಾರಿಯೊಂದರ ಮುಖಾಂತರ ದಾಟಿದೆವು. ಮುಂದೆ 1-2 ಗುಡಿಸಲು ಜೋಪಡಿಗಳು ಕಂಡವು. ಅನಂತರ 1-2 ಮೈಲಿ ದಟ್ಟವಾದ ಕಾಡಿನಲ್ಲಿ ದಾರಿ ಸವೆಸಬೇಕಾಯಿತು. ಗಾಡಿ ಹಾದಿ ಆಗಲೇ ಅಸ್ಪಷ್ಟವಾಗುತ್ತಾ ನಡೆದಿತ್ತು. ಕೆಲವು ಕಡೆಯಂತೂ ಕರಿಯಪ್ಪ ಬರಿಯ ಅಂದಾಜಿನ ಮೇಲೆ ಗಾಡಿ ಹೊಡೆದ. ಕಾಡು ದಾಟಿದ ನಂತರ ಒಂದು ವಿಸ್ತಾರವಾದ ಈಚಲು ಬಯಲು ಎದುರಾಯಿತು. ನಾವು ಬಹಳ ಕತ್ತಲಿರಬೇಕಾದರೆ ನಾರ್ವೆಯಿಂದ ಹೊರಟಿದ್ದೆವು. ಮಳೆಗಾಲ ಮುಗಿದು ಆಗಲೇ ಅನೇಕ ದಿನಗಳಾಗಿದ್ದವು. ಆದ್ದರಿಂದ ಗದ್ದೆಗಳ ಬಳಿ ಮಾತ್ರ ದಾರಿ ಕೆಸರಾಗಿತ್ತೇ ವಿನಃ ಮಿಕ್ಕೆಲ್ಲೂ ಕೆಸರಿನಿಂದ ತೊಂದರೆ ಆಗಲಿಲ್ಲ. ಈಚಲು ಬಯಲಿನ ಬಳಿಗೆ ಬರುವ ವೇಳೆಗಾಗಲೇ ಸೂರ್ಯ ಮೂಡಿ ಅವನ ಜಾಜ್ವಲ್ಯಮಾನ ಕಿರಣಗಳು ಈಚಲು ಬಯಲಿನ ಮೇಲೆ ಬೀಳುತ್ತಿತ್ತು. ಈಚಲು ಬಯಲಿನ ಅಗಾಧ ವಿಸ್ತಾರವನ್ನು ನೋಡಿ ನಾನು ಮಂಕಾಗಿ ಹೋದೆ. ಮಂದಣ್ಣ ಹೇಳಿದ್ದು ಅಕ್ಷರಶಃ ನಿಜವಾಗಿತ್ತು. ಆ ಬಯಲಿನಲ್ಲಿ ಅಲ್ಲಲ್ಲಿ ಗುಡ್ಡಗಳು ಕಾಣುತ್ತಿದ್ದುವಾದರೂ ಅವು ಕೂಡ ಈಚಲು ಪೊದೆಗಳಿಂದಲೇ ತುಂಬಿ ತಮ್ಮ ವಿಶಿಷ್ಟತೆಯನ್ನು ಕಳೆದುಕೊಂಡಿದ್ದವು. ಮೈಲಿಯವರೆಗೆ ಈ ವಿಶಾಲ ಈಚಲು ಬಯಲು ನಮ್ಮ ಮುಂದೆ ಸಮುದ್ರದೋಪಾದಿಯಲ್ಲಿ ಹಬ್ಬಿತ್ತು. ಅದರ ಈಚೆ ದಡದಲ್ಲಿ ಮೂಕವಾಗಿ ನಿಂತು ನಾವೆಲ್ಲ ನಮ್ಮ ಮುಂದಿನ ಗುರಿಯನ್ನು ಆಲೋಚಿಸಿದೆವು. ಓರೆಯಾಗಿ ಬೀಳುತ್ತಿದ್ದ ಎಳೆ ಬಿಸಿಲಿನ ಕಿರಣಗಳಲ್ಲಿ ಮಂಜು ಕವಿದಿದ್ದ ಈಚಲುಗರಿಗಳು ಸಾಣೆ ಹಿಡಿದ ಚೂರಿಗಳಂತೆ ಮಿಂಚುತ್ತಾ ಅನಂತವಾಗಿ ಆಕಾಶದ ಅಂಚಿನವರೆಗೂ ಮಿರಿ ಪ್ರಜ್ವಲಿಸಿದವು. ಪುನರಾಲೋಚನೆ ಮಾಡಿದರೆ ಅಧೈರ್ಯ ಆರಂಭವಾದೀತೆಂದು ನನಗೆ ದಿಗಿಲಾಯಿತು. ಏನನ್ನು ಗಮನಿಸಿದವನ ರೀತಿಯಲ್ಲಿ ನಡಿರಿ ಎಂದೆ. ಮಂದಣ್ಣ, ನೋಡಿದಿರಾ, ನಾ ಹೇಳಿದ ಈಚಲು ಬಯಲು ಇದೇನು ಸಾಮಾನ್ಯಕ್ಕೆ ಉಂಟಾ? ಕಣ್ಣಿಗೆ ಕಾಣವರೆಗೂ ಈಚಲೇ ಇದೆ ನೋಡಿ ಎಂದ. ಕರಿಯಪ್ಪ ಗಾಡಿ ಮುಂದುವರಿಸಿದ. ಈಚಲು ಬಯಲಿನ ಅಂಚಿಗೆ ದಾರಿ ಸಂಪೂರ್ಣ ಅಳಿಸಿ ಹೋಗಿತ್ತು. ಎತ್ತಿನ ಕುತ್ತಿಗೆಯವರೆಗೂ ಬೆಳೆದು ನಿಂತಿದ್ದ ಈಚಲಿನ ಒಳಗೆ ಗಾಡಿ ಸರಸರ ಮುಂದುವರಿಯಿತು. ಆಗಾಗ ಚಿಕ್ಕ ಈಚಲಿನ ಬೊಡ್ಡೆಗಳನ್ನು ಗಾಡಿ ಚಕ್ರ ಹತ್ತಿ ಹಾರುತ್ತಿದ್ದರಿಂದ ಗಾಡಿ ಧಡಾರೆಂದು ಕುಕ್ಕಿ ಏಳುತ್ತಿತ್ತು. ಮಂಜಿನಿಂದ ಒದ್ದೆಯಾದ ಈಚಲುಗರಿಗಳು ತಾಗಿ ನಮ್ಮೆಲ್ಲರ ಬಟ್ಟೆಗಳು ಮಳೆಯಿಂದ ತೊಯ್ದಂತೆ ಒದ್ದೆಯಾಗಿ ಹೋದವು. ಮಂದಣ್ಣ ಕರ್ವಾಲೋ ಸಾಹೇಬರಿಗೆ, ನೀವು ಬೇಕಾದ್ರೆ ಗಾಡಿ ಹತ್ತಿ ಎಂದ. ಅದಕ್ಕೆ ಅವರು, ಇರಲಿ, ಸಾಕಾಗುವವರೆಗೆ ನಡೆಯೋಣ ಎಂದರು. ಪ್ರಭಾಕರ ಮಾತ್ರ ಚಿಂತಾಕ್ರಾಂತನಾಗಿದ್ದ. ಏಕೆಂದು ಕೇಳಿದಾಗ ತನ್ನ ಸೂಕ್ಷ್ಮ ಉಪಕರಣಗಳೆಲ್ಲ ಗಾಡಿ ಇದೇ ರೀತಿ ಕುಲುಕಿದರೆ ಸಂಪೂರ್ಣವಾಗಿ ಹಾಳಾಗಿ ಬಿಡುತ್ತವೆಂದು ಹೇಳಿದ. ನನಗೂ ಕರ್ವಾಲೋರವರಿಗೂ ಅವನ ಚಿಂತೆ ಸಮಂಜಸವಾದುದೆಂದು ಅನ್ನಿಸಿತು. ನಾನು ಗಾಡಿ ಹತ್ತಿ ಅವುಗಳನ್ನು ಬೇಕಾದರೆ ನೀನೇ ಹಿಡಿದುಕೋ ಎಂದು ಹೇಳಿದೆ.
ಬಿಸಿಲೇರತೊಡಗಿತು. ಈಗ ನಾವು ಬಿಟ್ಟು ಬಂದಿದ್ದ ಕಾಡಿನಂಚು ಕಣ್ಣಿಗೆ ಕಾಣುತ್ತಿರಲಿಲ್ಲ. ಕತ್ತು ತಿರುಗಿಸಿದತ್ತೆಲ್ಲ ಬರಿಯ ಈಚಲು ಬಯಲೆ ಹಬ್ಬಿತ್ತು. ಕಿವಿ ಒಂದೇ ಸಮ ಈಚಲು ಪೊದೆಗಳಡಿಯಲ್ಲಿ ನುಗ್ಗಿ ನುಗ್ಗಿ ವಾಸನೆ ಹಿಡಿಯುತ್ತಾ ಹುಡುಕಾಡುತ್ತಿತ್ತು. ನಮಗೆ ಈಚಲು ಬಯಲಿನ ಅನಂತ ವಿಸ್ತೀರ್ಣವೊಂದನ್ನು ಬಿಟ್ಟರೆ ಮಿಕ್ಕುದೆಲ್ಲ ಅಪ್ಯಾಯಮಾನವೇ ಆಗಿತ್ತು. ಇದ್ದಕ್ಕಿದ್ದಂತೆ ನಮ್ಮ ಶಾಂತಿ ಸಮಾಧಾನಗಳ ಸುಶಿಕ್ಷಿತ ನಡವಳಿಕೆಗೆ ಹಠಾತ್ ಧಕ್ಕೆ ಬಂದೊದಗಿತು. ಬಹಳ ಹೊತ್ತಿನಿಂದಲೂ ಒಂದೇ ಸಮ ಈಚಲು ಪೊದೆಗಳಡಿಯಲ್ಲಿ ವಾಸನೆ ಹಿಡಿಯುತ್ತಾ ಓಡಾಡಿದ ಕಿವಿ ಕೂಗಿಕೊಂಡು ಓಡಿತು. ನನಗೆ ಜಂಗಾಬಲವೇ ಉಡುಗಿ ಹೋಯಿತು. ಹಿಂದಿನ ಸಾರಿಯಂತೆ ಅದಕ್ಕೇನಾದರೂ ಮೂರ್ಛೆ ಬಂದು ಅಸ್ವಸ್ಥವಾದರೆ ನಮ್ಮ ಗತಿಯೇನೆಂದು ಗಾಬರಿಯಾಯಿತು. ಆದರೆ ಅಷ್ಟರಲ್ಲೇ ಈಚಲು ಎಲೆಗಳ ತಿಳಿ ಹಸಿರು ಬಣ್ಣದ ಶರದಿಯಿಂದ ಕಂದು ಬಣ್ಣದ ಕಾಡು ಕುರಿಯೊಂದು ತಣ್ಣನೆ ನೆಗೆದು ಮತ್ತೆ ಎಲೆಗಳಡಿಯಲ್ಲಿ ಮುಳುಗಿತು. ನನಗೆ ಅರ್ಧ ಸಮಾಧಾನವಾಯಿತು, ಕಿವಿಗೆ ಯಾವ ಕಾಯಿಲೆಯೂ ಮರುಕಳಿಸಿಲ್ಲ ಎಂದು. ಅಷ್ಟರಲ್ಲೇ ಇನ್ನು 4 ಮಾರು ದೂರದಲ್ಲಿ ಮತ್ತೆ ಕಾಡು ಕುರಿ ತಣ್ಣನೆ ಚಿಮ್ಮಿ ಮುಳುಗಿತು. ಕರಿಯಪ್ಪ ಕ್ಷಣಾರ್ಧದಲ್ಲಿ ತಾನು ಸಾರಥಿ ಎಂಬ ಅಂಶವನ್ನು ಪ್ರಜ್ಞೆಯಿಂದ ಒದ್ದೋಡಿಸಿ, ಅಯ್ಯಯ್ಯೋ ನನ್ನ ಕೋವಿ ತೆಗೀರಿ ಎಂದು ಕೋವಿ ಹತ್ತೆಯನ್ನು ಹಿಡಿದು ಗಾಡಿಯೊಳಗಿನ ಸಾಮಾನುಗಳನ್ನು ಗಿಲಿಗಿಚ್ಚಿಯಂತೆ ಅಲ್ಲಾಡಿಸತೊಡಗಿದ. ಲೋ 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 ತಡೆಯೋ ಮರೆಯ, ಅಯ್ಯಯ್ಯೋ ನನ್ನ ಅಲ್ಟಾಮೀಟರು ಮುರಿತೀಯೇನೋ ಎಂದು ಗಾಡಿಯಿಂದ ಪ್ರಭಾಕರನ ಆರ್ತನಾದ ಹೊಮ್ಮಿತು. ಮಂದಣ್ಣ ಛೂ ಛೂ ಹಿಡ್ಕ ಎಂದು ಕೂಗಿದ. ಕರ್ವಾಲು ಮಂಜಿನ ಹನಿಗಳು ಕುಳಿತು ಮಂಕಾಗಿದ್ದ ಕನ್ನಡಕ ತೆಗೆದು ಒರೆಸಿಕೊಳ್ಳತೊಡಗಿದರು. ನಾನು ಏ ಮಂದಣ್ಣ ಚೂ ಬಿಡ್ಬೇಡ ಕಣೋ ಎಂದು ಕೂಗಿದೆ. ಕಿವಿ ಕೂಗುತ್ತಾ ವೇಗವಾಗಿ ಬೆನ್ನಟ್ಟಿತು. ಕಾಡು ಕುರಿ ಇಲ್ಲೊಮ್ಮೆ ಅಲ್ಲೊಮ್ಮೆ ನೆಗೆನೆಗೆದು ಮಿಂಚುತ್ತಾ ದೂರಾಗುತ್ತಾ ಬಂತು. ಅದರೊಡನೆ ಕಿವಿ ಬೊಗಳುವ ಸದ್ದು ದೂರಾಯಿತು. ನನಗೆ ಇವರ ಅವ್ಯವಸ್ಥೆ ನೋಡಿ ತಲೆ ಸಿಡಿಯುವಷ್ಟು ಕೋಪ ಬಂದಿತ್ತು. ಸಾಮಾನ್ಯವಾಗಿ ವಿನೀತನಾಗಿ ವಿಧೇಯನಾಗಿದ್ದ ಮಂದಣ್ಣನು ಈಗ ಸಂಪೂರ್ಣ ತನ್ನ ಸ್ವಭಾವ ಬದಲಿಸಿಕೊಂಡಂತೆ ಕಂಡಿತು. ಪ್ರತಿ ಬಾರಿಯೂ ಗೊಂದಲಕ್ಕೆ ಕರಿಯಪ್ಪನೇ ಮೊದಲು ಕುಮ್ಮಕ್ಕು ಕೊಡುತ್ತಿದ್ದ. ಅವನನ್ನು ಕರೆದುಕೊಂಡು ಬಂದಿದ್ದೇ ನಾವು ಮಾಡಿದ ಮೊದಲನೇ ತಪ್ಪೆಂದು ಗೊತ್ತಾಯಿತು. ಸರಿಯಾಗಿ ಇವರಿಗೆ ಬುದ್ಧಿ ಕಲಿಸಬೇಕೆಂದು, ಏ ಕರಿಯಪ್ಪ, ಈ ನಿಮಿಷ ಗಾಡಿನ ತಿರುಗಿಸು ಎಂದು ಅರಿಚಿದೆ. ಅವನು ಕಂಗಾಲಾಗಿ ಯಾಕ್ರಯ್ಯ ಎಂದು ಕೇಳಿದ. ಅನಂತರ ಮಂದಣ್ಣನ ಕಡೆ ತಿರುಗಿ, ತಲೆಗಿಲೆ ಸಮ ಇದೆಯೇನೋ ನಿನಗೆ ಎಂದು ಕೂಗಿದೆ. ಅವನು ಪಿಳಿಪಿಳಿ ನೋಡಿದ. ಕರ್ವಾಲು ಕಡೆ ತಿರುಗಿ, ಇವರೇನು ಮನುಷ್ಯರೇನು ಸಾರ್ ಎಂದೆ. ಅವರು ಯಾವ ನಿರ್ಣಯವನ್ನು ಕೊಡಲಾರದೆ ಸಹಾನುಭೂತಿಯುತವಾಗಿ ತಲೆಯಾಡಿಸಿ ಕನ್ನಡಕವನ್ನು ಸರಿಯಾಗಿ ಮೂಗಿನ ಮೇಲೆ ಕೂರಿಸಿಕೊಂಡರು. ಅಲ್ಲೋ ಕಿವಿ ಚೂ ಬಿಟ್ಟಿದ್ಯಲ್ಲ, ಏನು ನಿನಗೆ ಬುರುಡೆ ಹದದಲ್ಲಿದೆಯೋ ಇಲ್ವೋ? ಈ ಬ್ರಹ್ಮಾಂಡ ಈಚಲು ಬಯಲಿನಲ್ಲಿ ಅದೇನಾದರೂ ಹಾದಿ ತಪ್ಪಿತೆಂದ್ರೆ ನಿಮ್ಮಪ್ಪ ಬರಬೇಕು ಅದನ್ನ ಹುಡುಕಿ ತರೋದಕ್ಕೆ. ಬೇಜವಾಬ್ದಾರಿ ಅಯೋಗ್ಯ. ಅವನು ನೋಡಿದರೆ ಗಾಡಿ ಹೊಡೆಯೋದು ಬಿಟ್ಟು ಕೋವಿ ಜಗಾಡುತ್ತಾ ಇದ್ದಾನೆ. ಏನಂತ ತಿಳ್ಕೊಂಡಿರಿ ಆ ಸಾಮಾನನ್ನೆಲ್ಲ? ಶುದ್ಧ ಕಾಡು ಮನುಷ್ಯರು. ಒಳ್ಳೆ ಮಾತಿನಲ್ಲಿ ಬಾಲ ಮುದುರ್ಕೋತಿರೋ ಇಲ್ಲ ತಿರ್ಸ್ಲೋ ವಾಪಸ್ ಗಾಡಿನ ಎಂದು ಸಾಧ್ಯವಾದಷ್ಟು ಗಟ್ಟಿಯಾಗಿ ಕೋಪದಿಂದ ಕೂಗಿದೆ. ಕರಿಯಪ್ಪನು ಮಂದಣ್ಣನು ಮಂಗನಂತೆ ಹೆಡ್ಡಾಗಿ ನಕ್ಕರು. ಅವರಿಗೆ ತಮ್ಮ ತಪ್ಪು ಸಂಪೂರ್ಣ ಅರಿವಾಗಿತ್ತು. ಆದರೆ ಆ ಅರಿವಿನಿಂದ 3 ಕಾಸಿನ ಪ್ರಯೋಜನವಾದರೂ ಆದೀತೆಂದು ನನಗೆ ನಂಬಿಕೆ ಇರಲಿಲ್ಲ. ಈ ಕ್ಷಣ ಇನ್ನೊಂದು ಜಿಂಕೆ ಆ ಈಚಲಿನ ಸಮುದ್ರದಿಂದ ಚಿಮ್ಮಿದರೆ ಅವರ ನರಮಂಡಲ ಬೇರೆ ರೀತಿಯೇ ಕೆಲಸ ಮಾಡಲಿದ್ದವು. ಕರ್ವಾಲು ನಿಸ್ಸಹಾಯಕರಾಗಿ ಕಿಂಕರ್ತವ್ಯ ಮೂಢರಂತೆ ಚಿಂತಿಸುತ್ತಿದ್ದರು. ಪ್ರಭಾಕರ ತನ್ನ ಮೀಟರುಗಳು, ಉಪಕರಣಗಳು, ಕ್ಯಾಮರಾಗಳು ಎಲ್ಲವನ್ನೂ ಪರೀಕ್ಷಿಸುತ್ತಿದ್ದ. ಮಂದಣ್ಣ, ಹೋಗ್ಲಿ ಬಿಡಿ ಸಾರ್, ಇನ್ನು ಮೇಲೆ ಹುಷಾರಾದರೆ ಸರಿ. ಈಗೇನು ಕಿವಿ ಬರೋವರೆಗೆ ಕಾಯೋಣವೋ ಅಥವಾ ನಿಧಾನಕ್ಕೆ ಮುಂದುವರಿತಿರೋಣವೋ ಎಂದ. ಏನಾದರೂ ಮಾಡ್ಕೊಳ್ಳಿ, ನನ್ಗಂತೂ ನಿಮ್ಮ ಬಗ್ಗೆ ಒಂಚೂರು ನಂಬಿಕೆ ಇಲ್ಲ ಎಂದು ಜಿಗುಪ್ಸೆಯಿಂದ ಹೇಳಿದೆ. ಕಿವಿ ಎಲ್ಲಾದರೂ ದಾರಿ ತಪ್ಪಿದರೆ ಸಮುದ್ರದಲ್ಲಿ ಕಳೆದು ಹೋದ ಮೀನನ್ನು ಹುಡುಕಿದಷ್ಟು ಕಷ್ಟ ಸಾಧ್ಯವಾಗಿತ್ತು. ಅನೇಕ ವರುಷಗಳ ನನ್ನ ಅದರ ಗೆಳೆತನ ಅಲ್ಲಿ ಯಾರಿಗೂ ಸುಲಭವಾಗಿ ಅರ್ಥವಾಗದ್ದು. ಬೇಟೆಯಾಡುವುದರಲ್ಲಿ ಅದೊಂದು ನಿಸ್ಸೀಮ ನಾಯಿಯಾಗಿತ್ತು. ನನ್ನೊಡನೆ ಪುಟ್ಟ ಮರಿಯಾದಾಗಿನಿಂದ ಬೆಳೆದು ಬಂದು ಅದಕ್ಕೆ ನಮ್ಮ ನಡವಳಿಕೆ ಅರಿವು ಚೆನ್ನಾಗಿ ಪರಿಚಯವಾಗಿ ಹೆಚ್ಚು ಕಡಿಮೆ ಮಾತನ್ನೂ ಅಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಷ್ಟು ಕುಶಾಗ್ರ ಬುದ್ಧಿ ಬೆಳೆದಿತ್ತು. ನಮ್ಮ ಮನೆಯಲ್ಲಿ ಅದನ್ನು ಪ್ರಾಣಿ ಎಂದು ಯಾರೂ ಪರಿಗಣಿಸಿಯೇ ಇರಲಿಲ್ಲ. ಅದೇನಾದರೂ ಕಳೆದರೆ ನನಗೆ ನಮ್ಮ ಅನ್ವೇಷಣೆಯಲ್ಲಿ ಕೊಂಚವೂ ಆಸಕ್ತಿ ಇರುತ್ತಿರಲಿಲ್ಲ. ನಾನು ಏಕಾಂಗಿಯಾದರೂ ಆ ಬಯಲಿನಲ್ಲಿ ಅದನ್ನು ಹುಡುಕಲು ಹೊರಡುತ್ತಿದ್ದಂತೂ ಖಚಿತವಾಗಿತ್ತು. ಕರ್ವಾಲುರವರಿಗೆ ಏನೋ ಒಂದು ಥರ ತಮ್ಮ ಮನೆ ಒಬ್ಬ ತಪ್ಪಿಸಿಕೊಂಡನೆಂತನಿಸಿ, ಛೇ ಗಾಡಿ ನಿಲ್ಲಿಸಿ, ಅದು ಹಿಂದಿರುಗಿ ಬರೋವರೆಗೂ ಇಲ್ಲೇ ಇರೋಣ. ಅದು ಬರದಿದ್ರೆ ನಮ್ಮ ಕೆಲಸ ಮುಂದಕ್ಕೆ ಹಾಕಿ ಅದನ್ನೇ ಹುಡುಕೋಣ. ಏನು ಬೇಜವಾಬ್ದಾರಿ ಜನ ಇವರು ಎಂದು ಇದ್ದಕ್ಕಿದ್ದಂತೆ ರೇಗಿಬಿಟ್ಟರು.
ಕರಿಯಪ್ಪ ಗಾಡಿ ನಿಲ್ಲಿಸಿದ. ಕೊಂಚ ಹೊತ್ತಾಯಿತು. ಕಿವಿಯ ಸುಳಿವೇ ಇಲ್ಲ. ಎಲ್ಲರ ಮುಖದಲ್ಲಿಯೂ ಗಾಬರಿ ಕಾಣಿಸಿಕೊಂಡಿತು. ನಾನು ಗಾಡಿ ಮೇಲೆ ಹತ್ತಿ ಕಿವಿ ಓಡಿದ ದಿಕ್ಕಿನತ್ತ ಮುಖ ಮಾಡಿ ಕಿವಿ ಕಿವಿ ಎಂದು 100 ಸಾರಿ ಕೂಗಿದೆ. ಇನ್ನೂ ಕೊಂಚ ಹೊತ್ತಾಯಿತು. ಎಲ್ಲರ ಮುಖದಲ್ಲಿಯೂ ಕಳವಳ, ಉದ್ವಿಗ್ನತೆಗಳು ಏರತೊಡಗಿತು. ಕರಿಯಪ್ಪ ಏನೋ ತಮಾಸೆಗೆ ಮಾಡಕ್ಕೆ ಹೋಗಿ ಒಳ್ಳೆ ಎಡವಟ್ಟಾಯ್ತಲ್ಲ ಎಂದು ಬೇಸರಿಸಿದ. ಅಯ್ಯಯ್ಯೋ ಅಲ್ಲೋಡಿ ಅಲ್ಲಿ ಎಂದು ಮಂದಣ್ಣ ದೂರದ ಈಚಲು ದಿನ್ನೆಯೊಂದನ್ನು ತೋರಿಸುತ್ತಾ ಕೂಗಿದ. ನಾವೆಲ್ಲ ಕುತ್ತಿಗೆ ನೀಡಿ ನೋಡಿದೆವು. ಕಲ್ಲು ಕಲ್ಲಾಗಿದ್ದ ಆ ದಿನ್ನೆ ಇಳುಕಲಲ್ಲಿ ಕಿವಿ ಬಂದ ದಾರಿಯ ವಾಸನೆ ಹಿಡಿಯುತ್ತಾ ತಲೆ ಬಗ್ಗಿಸಿಕೊಂಡು ಓಡೋಡಿ ಬರುತ್ತಿರುವುದು ಕಂಡಿತು. ನಾನು ಗಟ್ಟಿಯಾಗಿ ಕೂಗಿ ಕರೆದೆ. ಕೊಂಚ ಹೊತ್ತಿನ ಒಳಗೆ ಕಿವಿ ಮಾರುದ್ದ ನಾಲಿಗೆ ಬಿಟ್ಟುಕೊಂಡು ಬುಸಬುಸನೆ ಏದುತ್ತಾ ಬಂದಿತು. ಕಿವಿ ಹತ್ತಿರ ಬಂದಾಗ ಅದರ ವಿಶಾಲವಾದ ಕಿವಿಗಳಲ್ಲಿ ಒಂದರಿಂದ ರಕ್ತ ತೊಟ್ಟಿಕ್ಕುತ್ತಿತ್ತು. ಸ್ಟ್ಯಾನಿಯಲ್ ನಾಯಿಯಾದುದರಿಂದ ವಿಪರೀತ ಅಗಲವಾದ ಅದರ ಕಿವಿಗಳು ಮುಳ್ಳಿಗೆ ತಾಗಿ ಗಾಯವಾಗುವುದು ಶಿಕಾರಿಯಲ್ಲಿ ಸರ್ವೇ ಸಾಮಾನ್ಯವಾಗಿತ್ತು. ಆದರೆ ಈ ಸಾರಿ ಇನ್ನೂ ಪರೀಕ್ಷಿಸಲಾಗಿ ಈಚಲು ಪೊದೆಗಳ ಕೆಳಗೆ ಗರಿಗಳ ಮೂಲದಲ್ಲಿರುವ ಮುಳ್ಳಿನಂಥ ಗರಿಯೊಂದು ಅದರ ತುಟಿಯ ಬಳಿ ಆಳವಾಗಿ ಚುಚ್ಚಿ ಮುರಿದುಕೊಂಡಿತ್ತು. ಅದನ್ನು ಕೀಳಬೇಕಾದರೆ ನಾನು ಎಷ್ಟೊಂದು ಬಲವಾಗಿ ಎಳೆಯಬೇಕಾಯ್ತೆಂದರೆ ಸಣ್ಣ ಪುಟ್ಟ ನೋವಿಗೆ ಕಮಕ್ಕಿಮಕ್ಕ ಎನ್ನದ ಕಿವಿ ಕುಯ್ಯೋ ಎಂದಿತು. ನಾನು ಕೊಂಚ ಸಮಾಧಾನದಿಂದ ಕರಿಯಪ್ಪನ ಕಡೆಗೆ ತಿರುಗಿ, ಇದೇ ಕೊನೆ, ಇನ್ನೊಂದು ಸಾರಿ ಹೀಗೆ ಮಾಡೋದಿದ್ರೆ ನಾನು ಈಗಲೇ ವಾಪಸ್ ಎಂದೆ. ಈ ರಗಳೆ ಬೇಡ ಮಾರಾಯರ, ಈ ಹುಚ್ಚರ ತಲೆ ಹೇಗೆ ಓಡುತ್ತೋ ಹೇಳೋದಕ್ಕಾಗಲ್ಲ. ಕಿವಿಯನ್ನು ಇಲ್ಲಿ ಗಾಡಿ ಮೇಲೆ ಹತ್ತಿಸ್ಬಿಡಿ ಎಂದು ಪ್ರಭಾಕರ ಹೇಳಿದ. ನನಗೂ ಅದೇ ಸರಿ ಕಂಡಿತು. ಏಕೆಂದರೆ ಕೆಲವು ವಿಷಯಗಳಲ್ಲಿ ಕರಿಯಪ್ಪ ಅತ್ಯಂತ ಬೇಜವಾಬ್ದಾರಿ ಮನುಷ್ಯನಾಗಿದ್ದ. ಕರ್ವಾಲೋ, ರೈಟ್, ಹಾಗೆ ಮಾಡೋಣ, ಎಷ್ಟೊಂದು ಸುಸ್ತಾಗಿದ್ದಾನೆ ನೋಡಿ ಎಂದರು. ಕಿವಿಯನ್ನು ಎತ್ತಿ ಗಾಡಿ ಹೊಡೆಯುವನ ಹಿಂದೆ ಕೂರಿಸಿದೆ. ಕರಿಯಪ್ಪ ಎಲ್ಲಿ ಅದು ತನ್ನನ್ನು ಕಚ್ಚುತ್ತದೋ ಎಂಬ ದಿಗಿಲಿನಿಂದಲೇ ಗಾಡಿ ಹತ್ತಿ ಹೊಡೆಯಲು ಕುಳಿತ. ಕರ್ವಾಲೋ, ನಡಿರಿ ಇನ್ನು ಎಂದರು. ಕರಿಯಪ್ಪ ಎತ್ತಿನ ಬೆನ್ನು ತಟ್ಟಿ ಗಾಡಿ ಮುಂದುವರಿಸಿದ. ಯಾವಾಗ ಗಾಡಿ ದಡಬಡ ಮುಂದುವರಿಯಿತೋ ಒಮ್ಮೆಯೂ ಗಾಡಿ ಸವಾರಿ ಕಂಡಿರದ ಕಿವಿ ಗಾಬರಿಯಾಯಿತು. ದಿಗಿಲಿನಿಂದ ನಿಂತಿತು. ನಾನು ಕೆಳಗಿನಿಂದ ಕಿವಿ ಕುಳಿತುಕೋ ಎಂದು ಜೋರು ಮಾಡುತ್ತಿದ್ದಂತೆಯೇ ಕರಿಯಪ್ಪನನ್ನು ಗುರ್ರೆಂದು ಹೆದರಿಸಿ ಅವನ ಮೇಲೆ ನುಗ್ಗಿ ಅಲ್ಲಿಂದ ಎತ್ತಿನ ಬೆನ್ನಿನ ಮೇಲೆ ಹಾರಿ ಅಲ್ಲಿಂದ ಕೆಳಕ್ಕೆ ನೆಗೆಯಿತು. ಎತ್ತಿಗೆ ಕಚಗುಳಿ ಇಟ್ಟಂತಾಗಿ ಅವು ನೆಗೆದಾಡಿ ಗಲಿಬಿಲಿ ಎಬ್ಬಿಸಿದವು. ಕಿವಿಗೆ ತುಂಬಾ ಕೋಪ ಬಂದು ಅವುಗಳತ್ತ ಬೊಗಳತೊಡಗಿತು. ಎತ್ತುಗಳು ಇದೇನೋ ಹೊಸ ರೀತಿಯ ತೊಂದರೆ ಉದ್ಭವವಾಯಿತಲ್ಲ ಎಂದು ಈಚಲು ಬಯಲಿನಲ್ಲಿ ಮನ ಬಂದಂತೆ ಸ್ವೇಚ್ಛೆಯಾಗಿ ಓಡಾಡತೊಡಗಿದವು. ಕರಿಯಪ್ಪನು ಗಾಬರಿಯಾಗಿ ಹೋ ಎಂದು ಕೂಗುತ್ತಾ ಮೂಗುದಾರ ಜಗ್ಗಾಡಿದ. ನಾನು ಕಿವಿಗೆ ಕೂಗಿ ಜೋರು ಮಾಡಿದೆ. ಈ ನಡುವೆ ಎತ್ತುಗಳು ಸುಮಾರು 1 ಪರ್ಲಾಂಗಿನವರೆಗೆ ಮನಸ್ವಿ ಓಡಿದವು. ಅಂತೂ ಇಂತೂ ಗಾಡಿ ತಹಬಂದಿಗೆ ತಂದು ಕರಿಯಪ್ಪ ನಿಲ್ಲಿಸಿದ. ಪ್ರಭಾಕರ, ಮಾರಾಯರೆ, ನೀವು ಹತ್ತಿ ಅದನ್ನು ಹಿಡಿದುಕೊಂಡು ಕುಳಿತುಕೊಳ್ಳಿ. ಸ್ವಲ್ಪ ಅದಕ್ಕೆ ಎತ್ತಿನ ಗಾಡಿ ಸವಾರಿ ಅಭ್ಯಾಸವಾದರೆ ಎಲ್ಲ ಸರಿ ಹೋಗ್ತದೆ ಎಂದ. ನಾನು ಮಾಡದೆ ಬೇರೇನೂ ಗತ್ಯಂತರವೇ ಇರಲಿಲ್ಲ. ಇನ್ನು ಮಂದಣ್ಣ, ಕರ್ವಾಲೋ ಮಾತ್ರ ಏನು ನಡೆದು ಬರುವುದು. ಎಲ್ಲರೂ ಹತ್ತಿದರು. ನಾವೆಲ್ಲ ಹತ್ತಿ ಕುಳಿತ ಕ್ಷಣ ಇನ್ನೊಂದು ವಿಷಯ ಹಠಾತ್ತನೆ ಬೆಳಕಿಗೆ ಬಂತು. ಎಲ್ಲಿಂದ ಬಂದೆವು, ಎಲ್ಲಿದ್ದೇವೆ, ಯಾವ ಕಡೆಗೆ ಹೋಗುವುದು, ಈ 3 ಸಂಪೂರ್ಣ ತಪ್ಪಿ ಮರೆತೇ ಹೋಗಿತ್ತು. ನಾವು ಹೊರಟು ಬಂದ ಕಾಡಿನ ಅಂಚು ದಿಗಂತದಲ್ಲಿ ಸಂಪೂರ್ಣ ಕಣ್ಮರೆಯಾಗಿತ್ತು. ಸುತ್ತೆಲ್ಲ ಈಚಲು ಪೊದೆಗಳು ಅಲೆಯಲೆಯಾಗಿ ವಿಶಾಲವಾಗಿ ಹಬ್ಬಿದ್ದ ಬಯಲು. ಅಲ್ಲೊಂದು ಇಲ್ಲೊಂದು ಸಣ್ಣ ಗುಡ್ಡಗಳಿದ್ದರೂ ಅದರ ಎಲ್ಲ ಪಾರ್ಶ್ವಗಳು ಒಂದೇ ರೀತಿಯಾಗಿದ್ದವು. ನನಗೆನ್ನಿಸಿತು, ನಮಗೆ ಗೊತ್ತು ಗುರಿ ಇಂಥದೇ ಎಂದು ಏನಿದೆ. ನಾವು ಹುಡುಕ ಹೊರಟಿರುವ ಹಾರು ಓತಿಯಾದರೂ ಇಂಥಲ್ಲೇ ಇದೆಯೇ? ಅದರ ಅಮೂಲ್ಯತೆಯಾದರೂ ಕಲ್ಪಾಂತರಗಳ ಆಚೆಯ ಕಾಲದ ಅಗಾಧ ಸ್ತರಗಳಲ್ಲಿ ಹುದುಗಿ ಹೋಗಿದೆ. ಎತ್ತ ಹೋದರೂ ಒಂದೇ ಎಂದೆನಿಸಿತು. ಕರ್ವಾಲೋರವರ ಕಾಲದ ಮೂಲಮಾನಗಳು, ಜೀವ ವಿಕಾಸದ ಮಹಾನ್ ಗೌಪ್ಯಗಳು, ಇವನ್ನೆಲ್ಲ ನಿಲುಕಿಸಿಕೊಳ್ಳಲು ಮನಸ್ಸು ಚಾಚಿ ಚಾಚಿ ತಟಕ್ಕನೆ ನನಗೆ ನಮ್ಮ ಸದ್ಯದ ಪರಿಸ್ಥಿತಿ, ನಮ್ಮ ಆಧ್ಯಾತ್ಮಿಕ ಸ್ಥಿತಿಯಂತೆ ತೋರಿತು. ಅಲ್ಲ ಮಾರಾಯರೆ, ಈಗ ಎತ್ಲಾಗಂತ ಗಾಡಿ ಹೊಡೆಯೋದು ಎಂದು ಕರಿಯಪ್ಪ ಸಂಶಯಾತ್ಮನಾಗಿ ಉದ್ಗರಿಸಿದ. ಎತ್ಲಾಗೆ ಹೊಡೆದರೆ ಏನಯ್ಯ, ಎತ್ತು ನಿಂತಿರೋ ದಿಕ್ಕಿನ ಕಡೆಗೆ ಮುಂದೋಡಿಸು. ಈಗ ನಾವು ಹುಡುಕ ಹೊರಟಿರೋ ಪ್ರಾಣಿ 3ರ ಮುಂದೆ 7-0 ಹಾಕಿದ್ರಾಗೋ ಅಷ್ಟು ಹಳತು. ಅದಕ್ಕೇನು ಇಂಥ ಕಡೆ ಅಂತ ವಿಳಾಸ ಇಲ್ಲ ಎಂದೆ. ಕರಿಯಪ್ಪನಿಗೆ ಏನೂ ಗೊತ್ತಾಗ್ಲಿಲ್ಲವೆಂದು ಕಾಣ್ತದೆ. ಅದೆಂತದಪ್ಪ 3 ಎಲೆ ಮುಂದೆ ಎಂದ. 3 ಎಲೆ ಮುಂದೆ ಅಲ್ಲ ಕಣೋ, 3ರ ಮುಂದೆ 7-0 ಎಂದು ನಾನು ತಪ್ಪು ತಿದ್ದಿದೆ. ಕರಿಯಪ್ಪ ಮೊದಲಿನಷ್ಟೇ ಗೊಂದಲದಿಂದ,
ಏನೋಪ್ಪ ದೇವ್ರೆ ಗತಿ ಎಂದ. ಕರ್ವಾಲೋ, ನೋನೋ, ವೈಜ್ಞಾನಿಕ ಸಂಶೋಧನೆ ಅಂದರೆ ಇದೆಲ್ಲ ಫಿಲಾಸಫಿಗೆ ಜಾಗ ಇಲ್ಲ. ಸುಮ್ಮನೆ ಯಾವುದೋ ದಿಕ್ಕಿಗೆ ಹೊಡಿ ಅಂದರೆ ಸಾಯಂಕಾಲದ ಹೊತ್ತಿಗೆ ಹೊರಟ ಜಾಗಕ್ಕೆ ಹಿಂದಿರುಗಿರ್ತೀವಿ ಅಷ್ಟೇ ಎಂದು. ಪ್ರಭಾಕರ, ಕ್ರೋನಾಮೀಟರ್ ತಗೊಳ್ಳಿ, ಹಾಗೆ ಕಾಂಪಾಸ್ ತಗೊಂಡು ದಿಕ್ಕು ಸೆಟ್ ಮಾಡಿ ಎಂದರು. ಪ್ರಭಾಕರ ಅವನ ಉಪಕರಣಗಳಿಂದ ದಶ ದಿಕ್ಕುಗಳನ್ನು ಜಾಲಾಡತೊಡಗಿದ. ಕರಿಯಪ್ಪ, ಈ ಮಿಷನ್ನಿನಾಗೆ ಏನ್ ಕಾಣ್ತದೆ, ಓತಿಕ್ಯಾತನ ಎಂದ. ಇಲ್ಲ ಕಣಯ್ಯ, ದಿಕ್ಕು ನೋಡ್ತಿದ್ದಾರೆ ಎಂದೆ. ಪ್ರಭಾಕರ ಕೊಂಚ ಸಮಯದ ನಂತರ ಒಂದು ನಿರ್ಣಯಕ್ಕೆ ಬಂದು ಗಾಡಿಯನ್ನು ಅದು ನಿಂತಿದ್ದ ದಿಕ್ಕಿನ ಸಂಪೂರ್ಣ ವಿರುದ್ಧ ದಿಕ್ಕಿಗೆ ತಿರುಗಿ ನಿಲ್ಲಿಸಿದ. ನನಗೆ ಹಿಂದಿರುಗಿ ಹೋಗುತ್ತಿದ್ದೇವೆಂದೇ ಗುಮಾನಿ. ಕರಿಯಪ್ಪ ಕೋವೆ ಎಳೆದಾಡುವ ಭರದಲ್ಲಿ ಪ್ರಭಾಕರನ ಯಂತ್ರ ಸಂಪೂರ್ಣ ಹದಗೆಡಿಸಿರಬೇಕು ಎಂದುಕೊಂಡೆ. ಒಟ್ಟಿನಲ್ಲಿ ದಾರಿ ತಪ್ಪಿದರೂ ಪರವಾಗಿಲ್ಲ, ಆದರೆ ಕರ್ವಾಲೋ ಹೇಳಿದಂತೆ ಹಿಂದಿರುಗಿ ಹೊರಟಲ್ಲಿಗೆ ತಲುಪದಿದ್ದರೆ ಸರಿ ಎಂದುಕೊಂಡೆ. ಕರ್ವಾಲೋ ಮಾತ್ರ ಯಂತ್ರೋಪಕರಣಗಳ ಬಗ್ಗೆ ಅಚಲ ವಿಶ್ವಾಸ ಇದ್ದವರಂತೆ ನಿರ್ಯೋಚನೆಯಿಂದ ಮೂಲೆಯೊಂದರಲ್ಲಿ ಗಡದ್ದಾಗಿ ಕುಳಿತರು. ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.